ಸಂಸ್ಕಾರ ಮಾಡುವ ಮೂಲಕ ಸಿಂಧನೂರಿನ ಜನರಿಗೆ ಚಿರಪರಿಚಿತರಾಗಿರುವ ಉಸ್ಮಾನ್ ಪಾಷಾ ಅವರು ಶವ ಸಾಗಿಸಲು ವಾಹನ ಖರೀದಿ ಮಾಡಲು ದಾನಿಗಳ ಮೊರೆ ಹೋಗಿದ್ದಾರೆ. ಅನಾಥ ಶವಗಳ ಸಂಸ್ಕಾರ ಮಾಡುವ ಕಾರ್ಯದಲ್ಲಿ ಉಸ್ಮಾನ್ ಪಾಷಾ ಮುಕಂದರ್ ಅವರು ಕಳೆದ 18 ವರ್ಷಗಳಿಂದ ನಿರಂತರವಾಗಿ ಸೇವೆ ಮಾಡಿಕೊಂಡು ಬರುತ್ತಿದ್ದಾರೆ. ಮೂಲತಃ ಆಟೋ ಚಾಲಕರಾಗಿರುವ ಅವರು ನಗರದ ಯಾವುದೇ ರಸ್ತೆಯಲ್ಲಿ ವೃದ್ಧರು, ಚಿಕ್ಕ ಮಕ್ಕಳು, ಗರ್ಭಿಣಿ ಬಾಣಂತಿಯರು ಕಾಲ್ನಡಿಗೆಯಿಂದ ಹೋಗುತ್ತಿದ್ದರೆ ಅವರನ್ನು ತಮ್ಮ ಆಟೋದಲ್ಲಿ ಕುಳ್ಳರಿಸಿಕೊಂಡು ಅವರು ಹೋಗುವ ಸ್ಥಳಗಳಿಗೆ ತಲುಪಿಸುತ್ತಾರೆ. ಎಸ್ಎಸ್ಎಲ್ಸಿ, ಪಿಯುಸಿ ಪದವಿ ಸೇರಿದಂತೆ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರಗಳಿಗೆ ಕರೆದೊಯ್ಯಲು ಸೇವಾ ಕಾರ್ಯವನ್ನು ಹಲವು ವರ್ಷಗಳಿಂದ ಅವರು ಮಾಡುತ್ತಲೇ ಬಂದಿದ್ದಾರೆ. ಆದರೆ ಅನಾಥ ಶವಗಳ ಸಂಸ್ಕಾರ ಮಾಡಲು ಶವವನ್ನು ಸಾಗಿಸಲು ತೊಂದರೆಯಾಗುತ್ತಿದ್ದು ಶವಗಳ ಕೈಕಾಲುಗಳು ಮಡಚಲು ಬಾರದೇ ಇರುವುದರಿಂದ ಕ್ರಷರ್ ವಾಹನ ಖರೀದಿಸಲು ಮುಂದಾಗಿದ್ದಾರೆ. ದಾನಿಗಳು ತಮಗೆ ಕ್ರಷರ್ ಕೊಡಿಸಿದರೆ ರಾಯಚೂರು ಮತ್ತು ಬಳ್ಳಾರಿ ಸೇರಿದಂತೆ ಇತರೆ ಭಾಗಗಳಿಗೆ ಬಡ ರೋಗಿಗಳನ್ನು ಉಚಿತವಾಗಿ ಕರೆದುಕೊಂಡು ಹೋಗುವ ಉದ್ದೇಶ ಹೊಂದಿದ್ದಾರೆ. ಕ್ರಷರ್ ಖರೀದಿಸಲು ದಾನ ಮಾಡುವ ದಾನಿಗಳು ಅವರ ಸಂಪರ್ಕ ಸಂಖ್ಯೆ 9686647569ಗೆ ಕರೆ ಮಾಡಲು ಅವರು ವಿನಂತಿಸಿಕೊಂಡಿದ್ದಾರೆ. ಯಾಕಂದರೆ ನಾನು ಬಡವರು, ನಾವು ಸುಮಾರು ವರ್ಷದಿಂದ ಆಟೋ ನಡೆಸ್ತಾ ಇದ್ದೀವಿ. ನಮಗೂ ಹೆಂಡತಿ ಮಕ್ಕಳ ಸಂಸಾರ ಇದೆ, ಒಂದು 4 ಮಕ್ಕಳದಾವ. ಆಟೋನಲ್ಲೇ ದುಡ್ಡು ಜಾಸ್ತಿ ನಾವು ಹೆಂಡತಿ ಮಕ್ಕಳನ್ನ ಸಾಕ್ತಾಯಿದ್ದೀವಿ. ಆದರೆ ಕೆಲವು ಟೈಮ್ನಲ್ಲಿ ನಾವು ಸಮಸ್ಯೆ ಮಾಡ್ತಾಯಿದ್ದೀವಿ. ಕ್ರಷರ್ ಯಾಕಬೇಕಂದ್ರೆ ಈ ಹೆಣಗಳು ಒಯ್ಯೋಕೆ ಅನುಕೂಲ ಆಗೋದಿಲ್ಲ. ಹೆಣಗಳು ಒಯ್ಬೇಕಂದ್ರೆ ಅವ್ರಿಗೆ ಭಾಳ ರೆಸ್ಪೆಕ್ಟ್ಲಿಂದ ಒಯ್ಬೇಕು. ಡೆಡ್ ಬಾಡಿ ಅಂದರೆ ಇರ್ತಾವೆ, ಕೈ ಸಡ್ದಿರ್ತಾವೆ, ಹೆಣಗಳನ್ನು ಪೂರ್ತಿ ಸಡ್ದಿರ್ತೈತಿ. ಅವ್ರಿಗೆ ಗಂಡು ಮಾಡಿ ಕುಂದ್ರಸೋಕೆ ಆಗಂಗಿಲ್ಲ. ಹಂಗಾಗಿ ಅವ್ರಿಗೆ ಒಂದು ಇಂಥ ಅಂತಿಮ ಕ್ರಿಯೆ ಮಾಡೋದನ್ನ ಅವ್ರ ಶವಗೆ ನಾವು ಭಾಳ ಗೌರವ ಕೊಡಬೇಕು. ಆ ದೇವರಿಗೆ ನಾವು ಕಾಲು ಮುಗಿದು ಶವನ ಅಂತಿಮ ಕ್ರಿಯೆ ಮಾಡಿ ಅಂತಿಮ ಸಂಸ್ಕಾರ ಮಾಡಿ ಬರ್ತೀವಿ. ಜನರು ಯಾವ ಧರ್ಮ ಇರಲಿ ಯಾವುದು ನೋಡೋಂಗಿಲ್ಲ ಸರ್. ನಾವಂತೂ ಇನ್ನೊಂದು ಟೈಮ್ ಮತ್ತೊಂದು ಟೈಮ್ ಕಳೆ ಮನವಿ ಮಾಡ್ತೀನಿ. ನಾವು ಪುರುಷರ ತರಕ ನೀವೆಲ್ಲರೂ ಸಹಕರಿಸಿದರೆ ನಾವು ಒಂದು ಗಾಡಿ ತರಕ್ಕೆ ಅವಕಾಶ ಆಗ್ತದೆ. ನೀವೆಲ್ಲರೂ ದೇಣಿಗೆ ಕೊಟ್ಟರೆ ಕಾಂಗ್ರೆಸ್